ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದ್ರೇನು? ಯಾವುದೇ ಒಂದು ಕಾಂಪೋಸಿಟ್ ನಂಬರ್ ಅನ್ನ ಅದರ ಪ್ರಾಡಕ್ಟ್ ಆಫ್ ಫ್ಯಾಕ್ಟರ್ಸ್ ಆಗಿ ಬರೆಯೋದನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಹೇಳ್ತೀವಿ ಅಲ್ವಾ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಸಿಂಪಲ್ ಆಗಿರೋ ಎಕ್ಸಾಂಪಲ್ ಇಂದ ಶುರು ಮಾಡ್ತೀನಿ. 4 ಅನ್ನ ತಗೊಂಡಿದ್ದೀನಿ. 4 ಅನ್ನ ಮತ್ತೆ ನೀವು ಸ್ಪ್ಲಿಟ್ ಮಾಡಿ ಬರೆಯೋದಾದ್ರೆ ಹೇಗೆ ಬರೀಬಹುದು? 2 ಇಂಟು 2. ಓಕೆ, ಇದೊಂದೇ ಅಲ್ವಾ? 2 ಇಂಟು 2 ಅಂತ ಬರೀಬಹುದು. ಮತ್ತೆ ಬೇರೆ ಯಾವುದೇ ಫ್ಯಾಕ್ಟರೈಸೇಷನ್ ಮಾಡಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್ 12 ನ ತಗೊಳ್ತಾ ಇದ್ದೀನಿ. 12 ನ ಯಾವ ತರ ಮಾಡಬಹುದು? 6 ಇಂಟು 2 ಅಂತ ಮಾಡಬಹುದು ಅಲ್ವಾ. ಬಟ್ ಆದ್ರೆ ನೋಡಿ, ಅಗೇನ್ 6 ಇಸ್ ಅ ಕಾಂಪೋಸಿಟ್ ನಂಬರ್ ಅಲ್ವಾ. ಅದನ್ನ ಮತ್ತೆ ನಾವು ಏನ್ ಮಾಡ್ತೀವಿ? ಫ್ಯಾಕ್ಟರೈಸೇಷನ್ ಮಾಡ್ತೀವಿ. 2 ಇಂಟು 3 ಅಂತ ಮಾಡ್ತೀವಿ. ಓಕೆ ಓಕೆ, ನೌ ಇಟ್ ಈಸ್ ದ ಕರೆಕ್ಟ್ ಮೆಥಡ್ ಆಫ್ ಪ್ರೈಮ್ ಫ್ಯಾಕ್ಟರೈಸೇಷನ್. ಯಾಕೆ? ಇದರ ಮುಂದೆ ನಾವು ಪ್ರೈಮ್ ಫ್ಯಾಕ್ಟರ್ಸ್ ನ ಮತ್ತೆ ನಾವು ಸ್ಪ್ಲಿಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದ್ರೆ ಕಾಂಪೋಸಿಟ್ ನಂಬರ್ ಅನ್ನ ಕಂಪ್ಲೀಟ್ ಆಗಿ ಅವುಗಳ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಆಗಿ ಬರೆಯೋದನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಹೇಳ್ತೀವಿ. ನಾನೀಗ ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಇವಾಗ ಸಿಂಪಲ್ ಪ್ರೈಮ್ ಫ್ಯಾಕ್ಟರೈಸೇಷನ್ ನೋಡ್ರಿ, ಆಲ್ರೆಡಿ 9th ಅನ್ನು ಮಾಡಿದೀರಾ, ತುಂಬಾ ಈಸಿ ಟಾಪಿಕ್. ಸೊ ಅದಕ್ಕೆ ನಾನು ಡೈರೆಕ್ಟ್ಲಿ ಕ್ವಶನ್ ಗೆ ಬರ್ತಾ ಇದ್ದೀನಿ. ವಾಟ್ ಆರ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 4095? ಓಕೆ, ಈಸಿ ಕ್ವಶನ್. ಇದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಬಹುದು.